ಮುತ್ತು ಕೊಡಾಕತ್ತಾಳ. ನಾಚಿಕೆ ಬರ್ಬೇಕ್ರಿ ಇಂತ ನನ್ ಮಕ್ಕಳಿಗೆ ಜನ್ಮಕ್ಕ ಮುತ್ತು ಕೊಡಾಕತ್ತಾಳ ಸಣ್ಣ ಹುಡುಗ ಕರಿಶಿ. ಹಾ, ಇದೇನ ಆರ್ಕೆಸ್ಟ್ರಾ ರಸಮಂಜರಿ ಕಾರ್ಯಕ್ರಮ ಮಾಡಾಕತ್ತಾರು ಏನ್ ಮತ್ತೇನ್ ಬೇರೆ ಏನೇ ಮಾಡಾಕತ್ತಾರು? ಸ್ಟೇಜ್ ಐತದ, ಪಾರ್ಕ್ ಅಲ್ಲ. ಇಂಥವೆಲ್ಲ ಎಲ್ಲಿರ್ಬೇಕು ಹೇಳ್ರಿ? ಮನ್ಯಾಗ ಇರ್ಬೇಕ್ರಿ ಇಂಥವ್. ಇವರೆಲ್ಲ ಓಪನ್ ಚಾಲೂ ಮಾಡಿ ಬಿಟ್ಟಾರ್ರಿ. ಅದ್ರಾಗಂತ್ರು ಬರಬರ್ತ ಮಿಕ್ಕಿಸ್ ಬಿಟ್ಟಾರ್ರಿ ಇವ್ರು. ಇವ್ ಅನ್ರಿಜಿಸ್ಟರ್ ಆರ್ಕೆಸ್ಟ್ರಾಗಳು ಅದಾವ್ರಿ ಇವೆಲ್ಲ. ಇವ್ರಿಗೆ ರಿಜಿಸ್ಟರ್ ನಂಬರ್ ಅನ್ನೋದು ಇರಂಗಿಲ್ರಿ. ನಾಲ್ಕು ಹಾಡ ಕಲ್ತಿರ್ತಾರ್ರಿ. ಆ ಹಾಡ ಕಲ್ತು ತಮ್ಮದೇ ಆದಂತ ಬ್ಯಾನರ್ ರೆಡಿ ಮಾಡ್ಕೊಂಡಿರ್ತಾರ. ಆ ಗಾನ ಯೋಗಿ ಅತ್ ನೋಡ್ರಿ. ಆ ಗಾನ ಯೋಗಿ ಅನ್ನ ಪದಕ್ರಿ ಒಂದು ಗೌರವ ಅನ್ನೋದೈತ್ರಿ. ಆ ಗೌರವನೇ ಹಾಳು ಮಾಡಾಕತ್ತಾರ್ರಿ ಅವ್ರು. ಮಹಾನುಭಾವ ಪುಣ್ಯಾತ್ಮರವ. ಎಲ್ಲ ಡಬಲ್ ಮೀನಿಂಗ್ ಜಾನಪದ, ಡಬಲ್ ಮೀನಿಂಗ್ ಡ್ಯಾನ್ಸ್ ರೀ, ಡಬಲ್ ಮೀನಿಂಗ್ ಕಾಮಿಡಿ ಹಾಕೊಂಡ್ರಿ ಪ್ರೋಗ್ರಾಮ್ ಮಾಡಾಕತ್ತಾನ. ಆಕಿನ್ ಡ್ಯಾನ್ಸಿಗ್ರಿ ವಿಡಿಯೋ ಮಾಡ್ಕೊಂಡು ಅದ್ರ ಮ್ಯಾಗ ವೈಟ್ ಬ್ಯಾಕ್ ಗ್ರೌಂಡ್ ದಾಗ ನಂಬರ್ ಹಾಕ್ಯಾನ್ರಿ. ಇಂಥ ಶುಭ ಸಮಾರಂಭಗಳಿಗಾಗಿ ನಮ್ಮ ಆರ್ಕೆಸ್ಟ್ರಾಕ್ಕೆ ಸಂಪರ್ಕಿಸಿ, ರಸಮಂಜರಿ ಕಾರ್ಯಕ್ರಮ ಬೇಕಾದಲ್ಲಿ ನೀವು ನಮ್ಮನ್ನು ಸಂಪರ್ಕಿಸಿ ಅಂತೇಳಿ ನಂಬರ್ ಹಾಕಿರ್ತಾರೆ. ಈಕಿ ಓಪನೇ ಮುತ್ತು ಕೊಟ್ಕೊತ ಅಡ್ಡಾಡಕತ್ತಾಳ್ರಿ ಈಕಿ ಸ್ಟೇಜ್ ಮ್ಯಾಗ ಹುಡುಗರಿಗೆ. ಎಂತ ಮನಸ್ಥಿತಿ ಅದ ಅನ್ನೋದೇ ಗೊತ್ತಾಗೋಲ್ತ್ರಿ ಇವ್ರದ್ದು. ಇಲ್ಲಿ ಒಂಚೂರು ಕಾಮನ್ ಸೆನ್ಸ್ ಬುದ್ಧಿನೇ ಇಲ್ರಿ ಇವರಿಗೆ, ಹುಡುಗಿಯರಿಗೆ. ಏನಾರ ಅನ್ನಕೂರಿ ಅದ್ ದೊಡ್ಡ ಇಶ್ಯೂ ಮಾಡಿಬಿಡ್ತಾರ್ರಿ. ತಾವ್ ಮಾಡೋದು ಯಾರಿಗೂ ಕಂಡು ಬರಂಗಿಲ್ಲ. ಆ ಓನರ್ಗಂತೂ ಮೊದ್ಲೇ ಬುದ್ಧಿ ಇಲ್ರಿ. ಆಕೆ ಮಾಡೋ ಡ್ಯಾನ್ಸ್ ರೀ ಹೆಂಗಾಗ್ಯದಂದ್ರ DKD ಡ್ಯಾನ್ಸರ್ಸ್ ನಾಚಬೇಕ್ರಿ. ಹಾಕಿದ ಸ್ಟೆಪ್ ಹಾಕ್ತಾರ್ರಿ ಇವ್ರು. ಮತ್ತ ಮುಂದೆ ಟ್ಯಾಗ್ ಲೈನ್ ಬೇರೆ ಇವ್ರಿಗೆ, DKD ಡ್ಯಾನ್ಸರ್ಸ್ ಅಂತ ಹೇಳಿ. ಈಕೆ ಯಾವಾಗ DKD ಹೋಗಿ ಬಂದಾಳ ಅನ್ನೋದು ಗೊತ್ತಾಗಲ್ರಿ. ಮಂದಿಗೆ ಗೊತ್ತೇ ಇರಲ್ಲ. ಇರ್ರಿ ಟೈಟ್ಲ್ ಬಿರುದುಗೊಳಕ್ ಕೊಡಾಕ ಒಂದ್ ಆರ್ಕೆಸ್ಟ್ರಾ ಐತ್ರಿ. ನನ್ನ ಮಕ್ಕಳಿಗೆ ಕಾಮನ್ ಸೆನ್ಸ್ ಅಲ್ರಿ, ಸೆನ್ಸ್ ಅದಕ್ಕೂ ಇಲ್ರಿ. ನಮಗ್ ಹೆಂಗಾದ್ರು ರೊಕ್ಕ ಬಂದ್ರ ಸಾಕ. ಮಂದಿ ಹೆಣ್ಮಕ್ಳ ತಂದ್ ಕುಣಿಸೋದೈತಿ, ನಾವ್ ರೊಕ್ಕ ಮಾಡ್ಕೊಂಡು ಹೋಗುದೈತಿ. ಅವ್ರಿಗೆ ಕೊಡೋದು 3,000, 2,000, 2,500 ಇಟ್ಟೆ ಪೇಮೆಂಟ್ ಅವ್ರಿಗೆ. ಆ ಡ್ರೆಸ್ ಸೆನ್ಸ್ ನೋಡ್ರಿ ಅವ್ರಿಗೆ. ಅದೆಲ್ಲ ಹಾಳಾಗ್ ಹೋಲ್ರಿ. ತಾವ್ ಹಾಳಾಗೋದಲ್ರಿ, ಸಮಾಜನೂ ಹಾಳು ಮಾಡಾಕತ್ತಾರ. ಸಮಾಜಕ್ಕೆ ಏನ್ ಸಂದೇಶ ಕೊಡಾಕತ್ತಾರ ಅನ್ನೋದೇ ಗೊತ್ತಾಗಲ್ತ್ರಿ ಅವ್ರು. ಸ್ಟೇಜ್ ಮೇಲೆ ಓಪನ್ ಆ ಡ್ಯಾನ್ಸಿಗೆ ಹಾಡಿಗೆ ಸಂಬಂಧನೇ ಇರಂಗಿಲ್ರಿ. ಆ ಹುಡುಗ ಆಕಿ ಮಾಡು ಒಂದ್ ಡ್ಯಾನ್ಸ್ ಆಗ್ಲಿ, ಆಕಿ ಕೊಡುವಂತ ಮುತ್ತಿಗ ಒಂದ್ ಮಾರಿ ಮ್ಯಾಗಿನ ಕಳೆನೆ ಹೋಗ್ಬಿಡ್ತ್ರಿ. ಅವ್ರ ಮನ್ಯಾನವ್ರ ಹೆಂಗ್ ಸುಮ್ ಕೂತಾರ ಗೊತ್ತಾಗಲ್ತು. ಇನ್ನು ಡ್ಯಾನ್ಸ್ ಮಾಡ್ತಾಳೆ, ಈಕಿನ ಮನ್ಯಾನವ್ರ ಹೆಂಗ್ ಸುಮ್ ಕೂತಾರ ಅನ್ನೋದೇ ಗೊತ್ತಾಗಲ್ತು. ದುಡೀರಿ, ದುಡ್ಯಾಕ್ ಬೇಡ ಅನ್ನಂಗಿಲ್ಲ. ಇಷ್ಟ ನಿಮ್ಮದೇ ಗೌರವನ ಹಾಳು ಮಾಡ್ಕೊಳ್ಳೋ ಹಂಗ ಕುಣದು ಗಳಿಸಿದ್ರ ಅದ್ರ ರೊಕ್ಕಕ್ಕ ಬೆಲೆ ಇರಲ್ಲ. ಏನಾರ ಅನ್ನಕೋರಿ ಅವ್ರಿಗೆ ಆದಂತ ಹುಟ್ಟಿದ್ ನನ್ ಮಕ್ಳು ಇರ್ತಾರ್ರಿ. ಚಾಲೂನ ಅವ್ರದ ನಮ್ಮಕ್ಕಿ ಹಿಂಗ್ಯಾಕಂದ ನಿನಗೆ ಉರ್ಯಾಕತ್ತದ. ನಿಮ್ದ ಜನ್ಮಕ್ ನಾಚಿಕೆ ಆಗ್ಬೇಕ. ಅಷ್ಟ ನಿಮಗ ಮುತ್ತು ಕೊಡುದೈತಂದ್ರ ಹೋಗಿ ಮದ್ವಿ ಮಾಡ್ಕೊಂಡ್ ಕೊಡ್ರಿ ನಿಮ್ ಗಂಡದಾರಿಗೆ. ಹಿಂಗ್ಯಾಕ ಮಂದಿ ಹುಡುಗರ್ನ ಹಾಳು ಮಾಡಾಕತ್ತೀರಿ ಬಂದ್ ಸ್ಟೇಜ್ ಮ್ಯಾಗ.
ಆ ಸ್ಟೇಜಿಗೆ ಅನ್ನೋದು ಒಂದು ಗೌರವ ಇರ್ತಿತ್ತು, ಅದನ್ನು ಹಾಳು ಮಾಡಿಬಿಡ್ತಿದ್ವಿ. ಹ ಏನೋ ಒಂದ್ ದೇವ್ರ ಫಂಕ್ಷನ್ ಅಂತ ಕರ್ಸಿರ್ತಾರ ನಿಮಗ್ ಜಾತ್ರೆ ಒಳಗ, ಹಾಡೋದೆಲ್ಲ ಡಬಲ್ ಮೀನಿಂಗ್, ಬೇಗಳಿರ್ಲಾರ್ದ ನಿಮಗ್ ಕಾಮಿಡಿ ನಡೆಯಂಗಿಲ್ಲ. ಮಾಡುವಂತ ಡ್ಯಾನ್ಸ್ಗಳು ನೋಡ್ಬೇಕು, ಅರ್ಥನೇ ಇರಂಗಿಲ್ಲ ಹಾಡಿಗೆ ಸ್ಟೆಪ್ಪಿಗೆ. ಹಾಡು ಒಂದ್ ಕಡೆ ಹೊಂಟ್ರೆ ಇವ್ರು ಹಾಕೋ ಸ್ಟೆಪ್ಪೆ ಒಂದ್ ಕಡೆ ಹೊಂಟಿರ್ತೈತಿ. ಅದೆಲ್ಲ ಹಾಳಾಗ್ ಹೋಲ್ರಿ. ಕೆಳಗಿನ ಹುಡುಗರ್ನ ಕರ್ಕೊಂಬಂದ್ ಸ್ಟೇಜ್ ಮ್ಯಾಗ ಹಾಡಿನ ಗ್ಯಾಪ್ ಅನ್ನ ಮುತ್ತು ಕೊಡೋದ್ರಿ ಅವ್ರಿಗೆ. ಹೆಂಗಾರ ಹಾಡ ಲೆಂತ್ ಮುಗಿದ್ರ ಸಾಕ, ಡ್ಯಾನ್ಸ್ ಗೊತ್ತಿರಲ್ರಿ ಅವ್ರಿಗೆ. ಅಟ್ಟ ಗ್ಯಾಪ್ನಾಗ ಒಂದ್ 5 ಸೆಕೆಂಡ್ ಜಾರದ್ರ ಸಾಕ, 2.5 ನಿಮಿಷನಾಗ 5 ಸೆಕೆಂಡ್ ಹೋದ್ರೆ 2 ನಿಮಿಷ 45 ಸೆಕೆಂಡ್ ಅದು ಉಳಿತೈತಿ. ಇನ್ ಹೆಂಗಾರ ಮಾಡ ಅದಷ್ಟು ಟ್ರ್ಯಾಕ್ ಬಗೆಹರಿದ್ರ ಅವತ್ತಿಂದ ಅವ್ರ ಪ್ರೋಗ್ರಾಮ್ ಸಕ್ಸಸ್. ಬೇಕಾದ್ರೆ ನೀವು ಪ್ರೆಸೆಂಟ್ ಅವ್ರ ಸಮಕ್ಷಮವಾಗಿ ಆ ಫಂಕ್ಷನ್ ನೋಡಕ್ ಹೋರಿ, ಈ ನನ್ನ ಮಕ್ಕಳ ಫಂಕ್ಷನ್ ನೋಡಕ್ ಒಬ್ರು ಹೆಣ್ಮಕ್ಳು ಕೂತಿರಲ್ಲ, ಅಟ್ಟು ಗಂಡು ಹುಡುಗರಿ. ಮತ್ತ ಅವ್ರು ಡ್ಯಾನ್ಸ್ ಹೆಂಗ್ ಮಾಡ್ತಿರ್ತಾರ ಅಂದ್ರ ರೀ, ಅವರಿಗೆ ಎಕ್ಸ್ಪೋಸ್ ಮಾಡ್ತಿರ್ತಾರ್ರಿ ಹುಡುಗರಿಗೆ. ಕೈ ಮಾಡಿ 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 ಡ್ಯಾನ್ಸ್ ಮಾಡೋದ್ರಿ. ಬಟ್ ಹೆಂಗಾರ ಮಾಡಿ ಇವ್ರದೇನು ತಲ್ಯಾಗ ಹೆಂಗಾರ ಮಾಡ ಅವತ್ತ ಡ್ಯಾನ್ಸ್ ಆ ಹಾಡ ಮುಗಿತಂದ್ರ ಅವ್ರ ಫಂಕ್ಷನ್ ಸಕ್ಸಸ್, ಇಡೀ ಜಗತ್ತೇ ಗೆದ್ದಂಗ್ರಿ ಅವ್ರು. ಯಾಕಂದ್ರೆ ನಾಕೆ ಹಾಡ ರೆಡಿ ಮಾಡ್ಕೊಂಡು ಫಂಕ್ಷನ್ ಹಿಡಿದಿರ್ತಾರ್ರಿ ನನ್ ಮಕ್ಳು ಎಲ್ಲಾರು. ಕರ್ಸ್ರಿ ಓಪನ್ ಸ್ಟೇಜ್ ಮ್ಯಾಗ ನಾವು ಕರೆಸ್ತೀವಿ ರೊಕ್ಕ ಕೊಟ್ಟು ಹೊರಗಿಂದ ಸರಿಗಂಪದವ್ರನ್ನ ಹಚ್ಚೋನಿ ಅದರ ಬದ್ರ ಹಾಡ್ಲಿ ಡ್ಯಾನ್ಸ್ ಮಾಡ್ಲಿ ಅವ್ರು. ಇವ್ರು ಮಾಡುವಂತ ಫಂಕ್ಷನ್ಗಳಿಗೆ ಅರ್ಥನೇ ಇರಂಗಿಲ್ಲ. ಮಹಾನುಭಾವ ಆಕಿನ ಡ್ಯಾನ್ಸ್ ವಿಡಿಯೋ ಮಾಡ್ಕೊಂಡ್ರಿ, ನಂಬರ್ ಹಾಕ್ಯಾನ್ರಿ, ಇಂಥ ಶುಭ ಸಮಾರಂಭಗಳಿಗೆ ಸಂಪರ್ಕಿಸಿ. ಥೂ ನಿನ್ನ ಜನ್ಮಕ್ ನಾಚಿಕೆ ಆಗ್ಬೇಕ, ಕುಣಸ ನಿನ್ನ ಮನ್ಯಾನವ್ರನ್ನ ತಂದು ನೋಡು ಸ್ಟೇಜ್ ಮ್ಯಾಗ, ಕರ್ಸ್ ನಿಮ್ಮ ಅಕ್ಕ ತಂಗಿಯರ್ನ ಸ್ಟೇಜ್ ಮ್ಯಾಗ. ಆಗಲ್ಲ, ಮತ್ತ್ಯಾಕೆ ಮಂದಿ ಹೆಣ್ಮಕ್ಳ ತಂದು ಕುಣಿಸ್ತಿರೋ 4 ನನ್ ಮಕ್ಳ್ರಿ. ಕುಣಸ್ರ ನೋಡೋನ್ ಇದೇ ಪಿಕ್ಚರ್ ಆಡಕ್ಕ ಎಂತ ರಗಡ್ ರಗಡ ಹೆಸರು ಮಾಡಿದಂತ ಹಾಡುಗಳು ಅದಾವಲ್ಲ, ಹಾಕಸ್ರಿ ಡ್ರೆಸ್ಸೆನ್ಸ್ ಅರ್ಧಂಬರ್ಧ ಬಟ್ಟೆ ಹಾಕೊಂಡ್ ಕುಣದ್ರಲ್ಲಿ ಡ್ಯಾನ್ಸ್ ಅನ್ನಂಗಿಲ್ಲ. ನೋಡೋರಿಗೆ ಹೆಂಗಾದ್ರೂ ನೋಡ್ತಾರ, ಅವ್ರಿಗೆ ಮನ್ಸಿ ಮುಟ್ತಾನ್ರ ಹಾಡ. ಒಬ್ರರಿ ಒಂದ್ ಹೆಣ್ಮಗಳ ಕೂತಾಳೆ ನಿಮ್ ಫಂಕ್ಷನ್ದಾಗ ನೋಡ್ಕೊತಾಳ, ಮತ್ ಸ್ಟೇಜ್ ಮ್ಯಾಗ ಯಾವಾರ ಬಂದನ್ರ ಫೋಟೋ ಬಿಡಾಕ ಅವ್ರನ್ನ ತಳಗ್ ದುಗ್ಗಿಸ್ತೀರಿ ನೀವು. ಏನು ಅವ್ರ ಇಡೀ ಜಗತ್ತಿಗೆ ಫೇಮಸ್ ಆದವ್ರಂಗ್ ಮಾಡ್ತೀರಿ ನೀವು. ನೋಡ್ಬೇಕ ಅವ್ರಿಗೆ. ಆ ಕಮಿಟಿದವ್ರದೇ ಒಂದ್ 4 ಮಂದಿ ಹುಡುಗರು ನಿಂತಿರ್ತಾರ, ಸ್ಟೇಜ್ ಮ್ಯಾಗ ಹತ್ತುವಂಗಿಲ್ಲ. ಇವ್ರ ಸ್ಟೇಜ್ ತೆಳಗ್ ಇಳಿದ್ ಬಂದ್ ಕುಣಿದ್ರು, ಅವ್ರ ಕೈ ಹಿಡಿದ್ ಡ್ಯಾನ್ಸ್ ಮಾಡಿದ್ರ ನಡಿತೈತಿ. ಕೆಳಗೆ ನಾವ್ ಯಾವ ಬಂದ ಅವರಿಗೆ ಸನ್ಮಾನ ಮಾಡ್ತೀನಿ ಅಂದ್ರೆ ಇವ್ರಿಗೆ ಚುರ್ರತೈತಿ, ದುಗ್ಸಾಕ್ ಚಾಲು ಮಾಡ್ತಾರೆ. ಇವ್ರ ಮನೆಗೆ ಹುಟ್ಟದವ್ರಂಗ್ ಮಾಡ್ತಾರ. ಇಂಥವೆಲ್ಲ ಹೆಂಗಾಗ್ಯಾವಂದ್ರ ಸಮಾಜಕ್ರಿ ಕೆಟ್ಟ ಹುಳುಗಳಾಗ್ಬಿಟ್ಟವ್ರಿ ನನ್ ಮಕ್ಳೆಲ್ಲಾರು. ಡ್ಯಾನ್ಸ್ ಮಾಡೋರ್ ಹಿಡ್ದಾಯ್ತು, ಫಂಕ್ಷನ್ ಹಿಡಿಯೋದ್ ಹಿಡಿದಾಯ್ತು, ಫಂಕ್ಷನ್ ಕೊಡೋದ್ರಿಂದ ಅಂತ ಆಯ್ತು. ಏನಾರ ಅನ್ನಕೋರಿ ನಿನಗ್ಯಾಕ್ ಬೇಕಪ್ಪ. ಇದಾ ಹೆಂಗಾಗೈತಂದ್ರ ರೀ, ಇವ್ರ ಉದ್ದೇಶ ಹೆಂಗಾಗ್ಬಿಟ್ಟದಂದ್ರ ರೀ, ಮಂದಿ ಹೆಣ್ಮಕ್ಳು ಹಾಳಾದ್ರ ಅಲ್ಲಿ ನಮ್ ಮನಿ ರೊಕ್ಕ ಬಂದ್ರ ಸಾಕು. ರೊಕ್ಕ ಗಳಸಕಿ ನನ್ ಮಕ್ಳು ಎಲ್ಲಿ ಹೆಂಗ್ ಬೇಕ್ ಹಂಗ ಹಾಳು ಮಾಡಕ್ ನಿಂದಿರ್ತಾರ. ಅದೊಂದ್ ಆಗ್ಬಿಟ್ಟೈತ್ರಿ. ಇನ್ನೇನ ಒಂದ್ ಯಾವ್ದಾರ ಫಂಕ್ಷನ್ ಹಿಡಿದ್ರಾತು, ಎಪ್ಪ ಎಣ್ಣ ಅಂದ್ ಕಾಲ್ ಬಿದ್ದ ಒಂದ್ 20,000 ರೂಪಾಯಿ ಹಿಡಿದ್ರಾತ, ಅಟ್ಟ 2-2.5 ಸಾವಿರ ರೂಪಾಯಿದಾಗ ಕಲಾವಿದ್ರ ಬುಕ್ ಆದ್ರಾತ. ಹಾಡಕ್ ಬರ್ಲಿಲ್ಲ ಅಂದ್ರು ತಗೋ ಫಂಕ್ಷನ್ ಬುಕ್ ಮಾಡ್ಕೊಳ್ಳೋದೈತಿ, ಅವ್ರಿಗೆ ಒಂದ್ 10,000 ಕೊಡೋದೈತಿ, ಒಂದ್ 5,000 ರೂಪಾಯಿ ಸೌಂಡ್ ಕೊಡೋದೈತಿ, ಒಂದ್ 5,000 ರೂಪಾಯಿ ಕಿಸ್ದಾಗ ಹಾಕೊಂಡ್ರೆ ಅವತ್ತ ಅವ್ನ್ ಸಕ್ಸಸ್, ಇಡೀ ಜೀವನನೇ ಗೆದ್ದಂಗ್ರಿ ನನ್ ಮಗಾರಿ. ಅಶ್ಲೀಲ ಜಾನಪದ ಹಾಡ್ರಿ, ಡಬಲ್ ಮೀನಿಂಗ್ ಕಾಮಿಡಿ ಮಾಡಿ ಇವ್ರೆಲ್ಲ ಕಲಾವಿದ್ರು, ದೊಡ್ಡ ದೊಡ್ಡ ಕಲಾವಿದ್ರ ಆಗ್ಬಿಟ್ಟಿರ್ತಾರ್ರಿ ನನ್ ಮಕ್ಕಳೆಲ್ಲ ಮಂದಿಗೆ. ನಾವ್ ಚಲೋ ಹೇಳಕ್ ಹೋದ್ರ ನಾವ್ ಸುಮಾರ್ರಿ. ಇವ್ರಿಗೆ ಜನ್ಮಕ್ಕೊಂದಿಷ್ಟು ಏನರೇ ಮಾನ ಮರ್ಯಾದೆ ಅನ್ನೋದು ಇದ್ರ ಈ ನನ್ನ ಮಕ್ಕಳಿಗೆ ಇಲ್ಲೇ ನಿಂದರ್ಸ್ಬೇಕ್ರಿ. ಇದು ಇವೇ ಲಾಸ್ಟ್ ಆಗ್ಬೇಕ್ರಿ ಇಲ್ಲಿಗೆ. ಇಲ್ಲಾಂದ್ರ ನಾವೇನು ಹೇಳಂಗಿಲ್ರಿ, ಮಂದಿನ ಕಲ್ಲು ಹಿಡ್ತಾರ. ಈಗ ಒಬ್ಬ ಹೋಗ್ ಕೂತಿಲ್ರಿ ಒಳಗ, ದ ಸೋ ಕಾಲ್ಡ್ ಗಾಯಕ ಸಿಂಗರ್, ಡಬಲ್ ಮೀನಿಂಗ್ ಸಿಂಗರ್,
ಆ ಬಾ ಎತ್ತರ ಬರೀ ಹಲಕಟ್ಟೆ. ನನ್ನ ಮಗನ ವಿಡಿಯೋ ತರ್ತೀನ್ರಿ. ಅಲ್ಲಿ ತನ ನಿಮ್ಮ ಅಭಿಪ್ರಾಯ, ನಿಮ್ಮ ಅನಿಸಿಕೆಗಳು ಅಲ್ಲೇ ಸ್ಕ್ರೀನ್ ಮ್ಯಾಗ ನನ್ನ ಮಗನ ನಂಬರ್ ಐತ್ರಿ, ಅವನಿಗೆ ಕಮೆಂಟ್ ಮಾಡ್ರಿ, ಅವನಿಗೆ ಫೋನ್ ಹಚ್ಚಿ. ಧನ್ಯವಾದಗಳು. ಕಟ್ ಮಾಡಿ ಹಾಕು.